ಹೀಗಾಗಿ ಈಗ ಇಷ್ಟೆಲ್ಲ ದಿನಗಳ ನಂತರ ತಾಲೂಕು ರಚನೆ ಆಗುತ್ತೆ. ನಿಜಕ್ಕೂ ಭಾಳ ಸಂತೋಷದ ವಿಷಯ. ನೂತನ ಪದಾಧಿಕಾರಿಗಳಿಗೆ ಜಿಲ್ಲಾ ಘಟಕದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಏನಾಗುತ್ತೆ ಅಂತಂದ್ರೆ ಒಂದು ಸಂಘಟನೆ ಅಥವಾ ಒಂದು ಶಕ್ತಿ ಬರಬೇಕಾದಂಥ ಸಂಘಟನೆಗಳಿಗೆ ಒಂದು ಪದಾಧಿಕಾರಿಗಳ ಇನ್ಸ್ಪೆಕ್ಟ್ ಭಾಳ ಮುಖ್ಯ. ಯಾವುದೇ ಒಂದು ಸಂಘಟನೆಗೆ ಅದರದೇ ಆದಂಥ ಒಂದೊಂದು ಬಲ ಬರುತ್ತೆ. ಚದುರಿ ಹೋದರೆ ಒಬ್ಬರು ಇಬ್ಬರು ಅವರು ಇದ್ರೆ ಅಂದರೆ ಅದಕ್ಕೆ ಬಲ ಇರಲ್ಲ. ಈಗ ನಿಮ್ಮದೇ ಒಂದು ತಾಲೂಕಾ ಘಟಕ ನಾಳೊಂದು ಯಾವುದೋ ಒಂದೇನೋ ಒಂದು ಸೌಲಭ್ಯ ಪಡೆಯಬೇಕಾಗಲಿ ಅಥವಾ ಇನ್ಯಾವುದೋ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ನಿಮ್ಮದೇ ಆದಂಥ ಒಂದು ಸಂಘಟನೆ ಇದ್ದರೆ ಅದಕ್ಕೊಂದು ಶಕ್ತಿನೇ ಬೇರೆ. ಆ ಶಕ್ತಿಗೆ ನಾವೆಲ್ಲ ಜಿಲ್ಲಾ ಘಟಕದವರು ನಿಮ್ಮ ಜೊತೆಯಾಗಿರ್ತೀವಿ. ಈಗೇನು ಒಂದೇನು ಕಾಯ್ಕೊಂಡಿರಿ ಕಾರ್ಯನಿರತ ಪತ್ರಕರ್ತರು ಏನು ಸದಸ್ಯರು ಏನು 15 ಜನ ಆಗಿರಲ್ಲ. ಅದಕ್ಕೆ ಯಾರು ಕ್ರಿಯಾಶೀಲರು, ಯಾರು ದಿನ ಸುದ್ದಿ ಬರೀತಾರೆ, ಯಾರು ಪತ್ರಿಕೆಗಳು ಬರ್ತಾವೆ ಅಂಥವ್ರಿಗೆ ಸದಸ್ಯತ್ವ ಕೊಡ್ರಿ. ಅನಗತ್ಯವಾಗಿ ಬೇರೆ ಯಾರಿಗೂ ಸದಸ್ಯತ್ವ ಕೊಟ್ಟು ಅದರಲ್ಲಿ ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಯಾರು ಮಾಡಬೇಡ್ರಿ. ಯಾಕಂದರೆ ಈಗ ಮುಂದಿನದಾಗಿ ಕಾಣಿಪ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರುವ ಮಾನ್ಯ ಶ್ರೀ ಈಶ್ವರ್ ಶೆಟ್ಟರ್ ಸರ್ ಅವರು ನಮ್ಮೆಲ್ಲರಿಗೂ ಒಂದೆರಡು ಹಿತವಚನಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ. ಜಿಲ್ಲಾಧ್ಯಕ್ಷರಾದ ಮಹೇಶ್ ಅಂಗಡಿ ಅವರೇ, ಕರ್ನಾಟಕ ಕಾರ್ಮಿಕ ಸಂಘದ ಗುಳಿಗುಡ್ಡು ತಾಲೂಕು ಘಟಕ ರಚನೆಯಾಗಿದ್ದು, ಪ್ರಪ್ರಥಮವಾಗಿ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ತಾಲೂಕಾ ಕಾರ್ಯಕಾರಿಣಿ ಸದಸ್ಯರಿಗೆ ಜಿಲ್ಲಾ ಘಟಕದ ಹಾಗೂ ರಾಜ್ಯ ಘಟಕದ ಪರವಾಗಿ ಅವರಿಗೆ ನಾನು ಫಸ್ಟ್ ಅಭಿನಂದನೆ ಸಲ್ಲಿಸ್ತೇನೆ. ಈಶ್ವರ್ ಶೆಟ್ಟರು ಮತ್ತು ನಂದು ಭಾಳ ದಿನದ ಕನಸಿತ್ತು. ಇಂದು ನನ್ನ ಸ್ವಾತಂತ್ರ್ಯ ಭಾಳ ಅಂದ್ರೆ ಭಾಳ ಅವರ ಅಧ್ಯಕ್ಷ ಆಗಿದೆ. ಅದು ಗುಳೆಗುಡ್ಡ ರಚನೆ ಅದಾದ್ಮ್ಯಾಗ ಕಂಟಿನ್ಯೂಸ್ ಹೇಳ್ತಿದ್ರು, ಗುಳೆಗುಡ್ಡ ಒಂದು ಏನು ಮಾಡಬೇಕು, ಒಟ್ಟು ರಚನೆ ಆಗೋದು ಹಾಗೆ ಸಾಕಷ್ಟು ಮಲ್ಲನ್ ಸಾಕಷ್ಟು ಸಲ ಮಾತಾಡಿದ್ವಿ ವಿಷಯದಾಗ. ಆಮೇಲೆ ಬದಾಮಿಯವರು ಈ ಕಡೆ ಸೇರ್ಪಡೆ ಮಾಡ್ಕೊಂಡ್ರೆ ಅವರು ಯಾಕೋ ಅವ್ರಿಗೆ ನಮಗೇನು ಇದು ಡಿಸ್ಪ್ಲೇ ಗೊತ್ತಿಲ್ಲ, ಅವರು ಯಾಕೋ ನಿರ್ಲಕ್ಷ್ಯ ಮಾಡಿದ್ರು ಅಂತ ಅನಿಸ್ತದೆ. ಆ ಟೈಮ್ ಬೇಡ ಈಶ್ವರ್ ಶೆಟ್ಟರು ನಾವು ಸಾಕಷ್ಟು ಸಲ ಮಾತಾಡಿದ್ವಿ. ಅದೇ ಕೂಡ ಆಯ್ತು. ಅದು ಮೊನ್ನೆ ಆಮೇಲೆ ಇನ್ನೊಂದು, ನಾ ಪ್ರತಿ ಕಾರ್ಯಕಾರಿಯೊಳಗೆ ಫಸ್ಟ್ ಡೋರ್ ತೆಗಿತಿದ್ವಿ. ಬಾಪ್ರಿಯವ್ರು ಬರ್ತಿದ್ರು, ಬೈಸ್ಕೊಂಡು ಹೊರ ಹಾಕ್ರು, ಗುಳಿಯವ್ರು ಹೊರ ಹಾಕ್ತಿದ್ರು. ಬಾಪ್ರಿಯವ್ರು ಸಾಕಷ್ಟು ಸಲ ಬಯಸ್ಕೊಡ್ರು ನನ್ನ ಕಡೆ. ಯಾಕ್ರಿ ಬಾಪಿರ ಮೆಂಬರ್ಶಿಪ್ ಲಿಸ್ಟ್ ತೊಗೊಂಬರೋ ಬಿಡಕ್ನ ನಮ್ಮ ಕಾರ್ಯಕಾರಿ ಮೆಂಬರ್ ಗುಳಿಯವ್ರು ನಡಿ ಮೊದಲು ಹೊರಗೆ ನೀವು ಒಂದು ತಾಲೂಕು ಘಟಕ ರಚನೆ ಮಾಡೋಕ್ಕಾಗಲ್ಲ, ನಿಮಗೆ ಯಾಕೆ ಬರ್ತೀರಿ ನೀವು ಅಂತೇಳಿ ಬೈದು ಕಳಿಸ್ತೇನೆ ನಾನು. ಇವತ್ತು ನನಗೆ ಭಾಳ ಸಂತೋಷದಾಯಕ ಆಗೈತಿ. ಮತ್ತು ಅದೇ ರೀತಿಯಾಗಿ ನಿಮ್ಮ ಜೊತೆ ನಾವು ತಾಲೂಕು ಘಟಕ ಜೊತೆಗೆ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೈತಿ. ನೀವು ಏನಾದರೂ ಸಮಸ್ಯೆಗಳಿದ್ದರೆ ಏನಾದರೂ ಇದ್ದರೆ ನಮಗೆ ಬಂದು ಹೇಳ್ರಿ, ಅದನ್ನು ಪರಿಹರಿಸುವ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಮತ್ತು ಯಾವುದೇ ನಿಮ್ಮ ವೈಯಕ್ತಿಕ ವಿಷಯಗಳಿದ್ದರೂ ಅಲ್ಲೇ ಮುಗಿಸ್ಕೊರಿ. ಇದನ್ನು ಸಂಘದ ಬ್ಯಾಗ್ ತಂದು ಹಾಕ್ಬಿಡ್ರಿ ದಯವಿಟ್ಟು. ಇಲ್ಲಿ ಸಂಘರ್ಷಕ್ಕೆ ಇಡಕ್ಕೆ ಮಾಡ್ಬಿಡ್ರಿ ದಯವಿಟ್ಟು. ಯಾವುದೇ ಇದ್ದರೂ ಹೊರಗಡೆ ಮುಗಿಸ್ಕೊರಿ ನಿಮ್ಮ ಸಂಘದ. ಅದನ್ನು ಯಾವುದೇ ತಂದು ವಿಷಯ ತಂದು ಸಂಘದ ಮೇಲೆ ಹಾಕ್ಬಿಡ್ರಿ ದಯವಿಟ್ಟು. ಯಾಕಂದರೆ ಸಂಘ ವ್ಯವಸ್ಥೆ ಹಾಳು ಮಾಡ್ಬಿಡ್ರಿ ದಯವಿಟ್ಟು. ಏನಾದರೂ ನಿಮ್ಮ ಮುಂದಿನ ವರ್ಷದಿಂದ ಕಾರ್ಡು ರಿನ್ಯೂವಲ್ ಇದ್ದರೆ ನಿಮ್ಮ ಸಂಘದ ಮೂಲಕ ನಿಯಮಾವಳಿಗಳ ಪ್ರಕಾರ ತೊಗೊಂಬರ್ರಿ. ಎಂಡಿಗರ್ಸವರು ಮಲ್ಲನ್ನವರು ನನಗೆ ಭಾಳ ಮೊದಲಿಂದ ಆತ್ಮೀಯರಲ್ಲ, ಭಾಳ ಸೀನಿಯರ್ಸ್ ಎಲ್ಲ ಇವರು. ಮತ್ತು ಆಲ್ರೆಡಿ ಅವ್ರಿಗೆ ಒಂದು ನಮ್ಮ ಗ್ರಾಮೀಣ ಪತ್ರಕರ್ತ ಪ್ರಶಸ್ತಿನೂ ಅವ್ರಿಗೆ ಲಕ್ಷ್ಯ ಐತಿ. ಮಲ್ಲಿಕಾರ್ಜುನ ಅವ್ರಿಗೆ ನಿಮಗೂ ಕೊಡ್ರಿ, ಎಂಡಿಗರ್ ಕೊಡ್ರಿ. ಸಾಕಷ್ಟು ನಿಮ್ಮ ಅವಕಾಶಗಳದಾವೆ ಜಿಲ್ಲಾ ಘಟಕದಲ್ಲಿ. ಅದನ್ನು ಮುಂದೆ ನಾನು ಸದುಪಯೋಗ ಪಡಿಸ್ಕೊಳ್ರಿ. ಇನ್ನೂ ಏನಾದರೂ ಇದ್ದರೆ ನಮಗೆ ದಯವಿಟ್ಟು 3 ಮಂದಿ ಜಗದೀಶರು, ನೀವು ಶೆಟ್ಟರ್ದಿ, ನಾವು ಪದಾಧಿಕಾರಿರ್ತಾರೆ, ಏನಾದರೂ ಅಸ್ತಿತ್ವಕ್ಕೆ ಕಾರಣೀಕರ್ತರಾಗಿರುವ ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತಿಸುವುದರೊಂದಿಗೆ ಈಗ ಶ್ರೀ ಕಾಣಿಪ ಸಂಘದ ರಾಜ್ಯ ಕಾರ್ಯಕಾರಿಣಿ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀ ಮಹೇಶ್ ಅಂಗಡಿ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು 2 ಮಾತು ಹೇಳಬೇಕಾಗಿ ಅವರಲ್ಲಿ ವಿನಂತಿಸುತ್ತಾರೆ. ಕಿರಣ್ ಬಾಪ್ರಿ ಅವರನ್ನು ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ನೆಕ್ಸ್ಟ್ ಇನ್ನೋರ್ವ ಹಿರಿಯರಾದ CM ಜೋಶಿ ಸರ್ ಅವರನ್ನು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಎಚ್ ಎಂಡಿಗೆ ಅವರನ್ನು ರಾಜ್ಯ ಕಾರ್ಯಕಾರಿಣಿ ಸದಸ್ಯ